Let me show you another verse now. ನಾನು ನಿಮಗೆ ಮತ್ತೊಂದು ವಚನವನ್ನು ತೋರಿಸ್ಕೊಡ್ತೇನೆ. Go back to Proverbs. That's a great book. It's one of those New Covenant books in the Old Testament. ಹಳೆ ಒಡಂಬಡಿಕೆಯಲ್ಲಿರುವಂತ ಒಂದು ಹೊಸ ಒಡಂಬಡಿಕೆ ಪುಸ್ತಕ ಅಂದ್ರೆ ಅದು ಜ್ಞಾನೋಕ್ತಿಗಳು. ಅದಕ್ಕೆ ಹಿಂತಿರುಗೋಣ. Let me show you chapter 12 and verse 22. ಜ್ಞಾನೋಕ್ತಿಗಳು 12:22 ವಚನ. Another thing we got to control in our tongue is telling lies. ನಮ್ಮ ನಾಲಿಗೆಯಲ್ಲಿ ಮತ್ತೊಂದು ಸಂಗತಿ ನಿಯಂತ್ರಣ ಮಾಡೋದು ಯಾವ್ದಪ್ಪ ಅಂದ್ರೆ ಸುಳ್ಳನ್ನ ಹೇಳುವುದರಿಂದ. Lying lips are an abomination to the Lord. That's another area. ಸುಳ್ಳಾಡುವ ತುಟಿಗಳು ಕರ್ತನಿಗೆ ಅಸಹ್ಯವಾಗಿದೆ. ಇದು ಮತ್ತೊಂದು ಕ್ಷೇತ್ರ where we really have to ask God to help us. ನಾವು ನಿಜವಾಗ್ಲೂ ದೇವರಲ್ಲಿ ಕೇಳ್ಕೋಬೇಕು ನಮಗೆ ಸಹಾಯ ಮಾಡುವಂತೆ. Lord, let me never tell lies. But that's a whole big area. ಕರ್ತರೆ, ಇದು ಒಂದು ದೊಡ್ಡ ಕ್ಷೇತ್ರ. ನಾನು ಯಾವತ್ತೂ ಎಂದಿಗೂ ಸುಳ್ಳನ್ನು ಆಡಬಾರದು. ದೇವರೇ ಸಹಾಯ ಮಾಡ್ರಿ. Then I want to show you another verse. ನಾನು ನಿಮಗೆ ಮತ್ತೊಂದು ವಚನವನ್ನು ತೋರಿಸ್ಕೊಡ್ತೇನೆ. In chapter 15 verse 1. ಜ್ಞಾನೋಕ್ತಿಗಳು 15:1. A gentle answer turns away anger in another person. ಮೃದುವಾದ ಪ್ರತ್ಯುತ್ತರವು ಮತ್ತೊಬ್ಬನ ವ್ಯಕ್ತಿ ಕಡೆಗೆ ಕೋಪವನ್ನು ತಿರುಗಿಸಿ ಬಿಡುತ್ತದೆ. But a harsh word stirs up anger. ಆದರೆ ತೀಕ್ಷ್ಣವಾದ ಮಾತುಗಳು ಕೋಪವನ್ನು ಎಬ್ಬಿಸುತ್ತವೆ. You know, when somebody is angry with you, ನಿಮಗೆ ಗೊತ್ತಾ, ನಿಮ್ಮೊಟ್ಟಿಗೆ ಯಾರಾದರೂ ಕೋಪವನ್ನ ಮಾಡ್ಕೊಂಡಿದ್ರೆ it's easy to keep quiet. It's more difficult to speak a gentle word in reply. ಮೌನವಾಗಿರೋದು ಬಹಳ ಸುಲಭ, ಆದರೆ ಮೃದುವಾದ ಪ್ರತ್ಯುತ್ತರವನ್ನ ಕೊಡುವಂತದ್ದು ಬಹಳ ಕಠಿಣ. It's a higher level of spirituality. ಇದು ಆತ್ಮಿಕತೆಯ ಬಹಳ ಉನ್ನತ ಮಟ್ಟ. I mean, keeping quiet is good. That's level number 1. ಮೌನವಾಗಿರೋದು ಒಳ್ಳೆಯದೇ, ಅದು ಮಟ್ಟ 1. But if you want to go to college and not just finish with 4th standard, ನೀವು 4ನೇ ತರಗತಿಗೆ ಮುಗಿಸಿಕೊಳ್ಳದೆ ಕಾಲೇಜ್ಗೆ ಹೋಗ್ಬೇಕಂದ್ರೆ then learn not just to keep your mouth shut, but to give a gentle reply. ನಿಮ್ಮ ಬಾಯನ್ನ ಮುಚ್ಚಿಕೊಂಡಿರುವುದು ಮಾತ್ರವಲ್ಲದೆ ಮೃದುವಾದ ಪ್ರತ್ಯುತ್ತರವನ್ನ ನೀವು ಕೊಡಲು ಶಕ್ತರಾಗಬೇಕು. Because when a man is keeping his mouth shut, he may be boiling inside. ಯಾಕಂದ್ರೆ ಒಬ್ಬ ಮನುಷ್ಯನು ಮೌನವಾಗಿರುವಾಗ ತನ್ನ ಹೃದಯದಲ್ಲಿ ಕುದಿಯುತ್ತಿರಬಹುದು. It's like I heard of a lady who somebody provoked her tremendously and she kept her mouth shut and ನಾನು ಒಬ್ಬ ಸ್ತ್ರೀ ಬಗ್ಗೆ ಕೇಳಿದ್ದೇನೆ. ಆಕೆಗೆ ಯಾರೋ ಒಬ್ರು ಬಹಳ ಕೆರಳಿಸಿದ್ರು. ಆಕೆ ಮೌನವಾಗಿದ್ರು ಬಹಳ. Brother went up to her and said, "Sister, that was amazing how you kept your mouth shut." ಒಬ್ಬ ಸಹೋದರನು ಆಕೆಯ ಬಳಿಗೆ ಹೋಗಿ ಹೇಳ್ತಾನೆ, ನೀವು ಮೌನವಾಗಿರುವಂತದ್ದು ಎಷ್ಟೋ ಆಸಕ್ತಿಕರ ಅಂತ. When that other person was yelling and screaming at you, she said, "Yes, but you didn't see the boiling inside my heart all the time." ಹೌದು, ಒಬ್ಬ ವ್ಯಕ್ತಿ ನನ್ನನ್ನು ಕೆರಳಿಸುವಾಗ, ಹೀನಾಯಿಸುವಾಗ ನಾನು ಮೌನವಾಗಿರ್ತೀನಿ, ಆದರೆ ನನ್ನ ಹೃದಯದಲ್ಲಿ ಕುದಿಯುವಿಕೆ ನೀವು ನೋಡಕ್ ಆಗ್ತಿಲ್ಲ ನಿಮ್ಮ ಕೈಲಿ ಅಂತ ಹೇಳಿದ್ರು. Have you experienced that where you keep your mouth shut, where you're boiling inside and you dare not open your mouth, because if you open your mouth the volcano will come out? ನೀವು ಇದನ್ನ ಅನುಭವಿಸಿದ್ದೀರಾ? ನೀವು ಹೃದಯದಲ್ಲಿ ಕುದಿಯುತ್ತಿರುತ್ತೀರಿ, ಆದರೆ ಅದನ್ನ ತೋರಿಸೋ ಧೈರ್ಯ ಮಾಡೋದಿಲ್ಲ. ಯಾಕೆಂದ್ರೆ ನಿಮ್ಮ ಬಾಯಿಂದ ಬಹಳ ದೊಡ್ಡ ಮಾತುಗಳು ಬಂದ್ಬಿಡ್ತವೆ ಅಂತ ಭಯ ನಿಮಗೆ. That's good that you control your tongue and keep that volcano pressed down. ಅದು ಒಳ್ಳೆಯದು, ನಿಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿಟ್ಟು ಅದನ್ನ ಒತ್ತಿ ಇಟ್ಕೊಳ್ಳೋದು. But even better is where the Holy Spirit has so controlled your heart that there's no boiling inside. ಆದರೆ ಅದಕ್ಕಿಂತ ಉತ್ತಮ ಯಾವುದಪ್ಪ ಅಂದ್ರೆ ಪವಿತ್ರಾತ್ಮನು ನಿಮ್ಮ ಹೃದಯವನ್ನ ನಿಯಂತ್ರಿಸುವಂತದ್ದು. ಯಾಕೆಂದ್ರೆ ಆಗ ನಿಮ್ಮ ಹೃದಯದಲ್ಲಿ ಕುದಿಯುವಿಕೆ ಇರೋದಿಲ್ಲ. How do you know? ನಿಮಗೆ ಹೇಗೆ ಗೊತ್ತಾಗಬೇಕಿದು? You can open your mouth and speak a gentle word. ನೀವು ನಿಮ್ಮ ಬಾಯಿಯನ್ನು ತೆರೆದಾಗ ಪ್ರತ್ಯುತ್ತರವಾಗಿ ಮೃದುವಾಗಿ ಉತ್ತರ ಕೊಡ್ತೀರಾ. We must learn to do this. ನೀವು ಇದನ್ನ ಮಾಡುವುದನ್ನ ಕಲಿಲೇಬೇಕು. And when we have lost our temper, we must repent. ನಾವು ನಮ್ಮ ಶಾಂತತೆಯನ್ನ ಕಳೆದುಕೊಂಡಾಗ ಮಾನಸಾಂತರ ಪಡಬೇಕು. When we punish our children, we must punish them, but we must not lose our temper. ನಾವು ನಮ್ಮ ಮಕ್ಕಳನ್ನ ದಂಡಿಸುವಾಗ ಅವರನ್ನ ದಂಡಿಸೋದು ಒಳ್ಳೆಯದು, ಆದರೆ ಶಾಂತತೆಯನ್ನ ನಾವು ಕಳ್ಕೋಬಾರದು. The times when I have punished my children and I've lost my temper, ನಾನು ನನ್ನ ಮಕ್ಕಳನ್ನ ದಂಡಿಸುವಂತ ಸಮಯದಲ್ಲಿ ಅನೇಕ ಬಾರಿ ಆ ಒಂದು ಶಾಂತತೆಯ ಮಟ್ಟವನ್ನು ಕಳ್ಕೊಂಡಿದ್ದೀನಿ. After punishing them, I've gone alone before God and repented and wept, not for punishing them, but for losing my temper. ನಾನು ಅವರನ್ನ ದಂಡಿಸಿದ ನಂತರ ಒಬ್ಬನೇ ಹೋಗಿ ಅತ್ತಿದ್ದೀನಿ, ಮಾನಸಾಂತರ ಪಟ್ಟಿದ್ದೀನಿ. ಅವರನ್ನ ದಂಡಿಸಿದ್ದಕ್ಕಾಗಿ ಅಲ್ಲ, ಆ
ಸಮಯದಲ್ಲಿ ನನ್ನ ಶಾಂತತೆಯನ್ನು ಕಳೆದುಕೊಂಡಿದ್ದಕ್ಕಾಗಿ. And I said, Lord, help me. I've got to get rid of the anger. I don't have to get rid of the discipline. That's necessary. But the anger part must be filtered out of the discipline. ಕರ್ತರೇ, ನನಗೆ ಸಹಾಯ ಮಾಡಿರಿ, ಕೋಪದಿಂದ ಹೊರಬರಲು ಅವರನ್ನು ಶಿಸ್ತುಪಡಿಸುವುದರಿಂದ ಅಲ್ಲ, ಅದು ಅವಶ್ಯಕ ಕೂಡ. ಆದರೆ ಅವರನ್ನ ಶಿಸ್ತುಪಡಿಸುವ ಸಮಯದಲ್ಲಿ ನಮ್ಮ ಕೋಪವನ್ನ ನಿಯಂತ್ರಣದಲ್ಲಿಡೋದು ಬಹಳ ಉತ್ತಮ. Just like, why do we boil our water? Why do we filter our water before we drink it? ಯಾಕೆ ನಾವು ನೀರನ್ನು ಕುದಿಸ್ತೀವಿ ಮತ್ತು ನೀರನ್ನು ಕುಡಿಯುವ ಮೊದಲು ಅದು ಶುಚೀಕರಣಗೊಳ್ಳಲು ಯಾಕೆ ಬಿಡ್ತೀವಿ? Why don't you drink it straight from the tap? You can get jaundice. You filter out the rubbish and then you drink filtered water. ಯಾಕೆ ನೀವು ನಲ್ಲಿಯಿಂದ ಬರುವಂತ ನೀರನ್ನ ನೇರವಾಗಿ ಕುಡಿಯೋದಿಲ್ಲ? ಯಾಕೆಂದ್ರೆ ಅದು ನಿಮ್ಮನ್ನ ಜಾಂಡೀಸ್ಗೆ ನಡೆಸುತ್ತೆ. ಆದ್ರೆ ಆ ನೀರನ್ನ ಶುಚೀಕರಣಗೊಳಿಸಿ ನಂತರ ಅದನ್ನು ಕುಡಿತೀರಿ. It's the same way. I want to filter out the anger and then do the discipline. ಅದೇ ರೀತಿಯಾಗಿ ನಾನು ನನ್ನ ಕೋಪವನ್ನ ಶುಚೀಕರಣಗೊಳಿಸಿ ನಂತರ ಮಕ್ಕಳನ್ನ ಶಿಸ್ತುಪಡಿಸಬೇಕು. And it takes time. It didn't happen to me overnight. ಒಂದೇ ರಾತ್ರಿಯಲ್ಲಿ ಇದು ನನಗಾಗಲಿಲ್ಲ, ಇದು ಸಮಯ ತೆಗೆದುಕೊಳ್ಳುತ್ತೆ. I had to fight it, battle it and confess it every time. That's how I got victory. ನಾನು ಪ್ರತಿ ಬಾರಿ ಸೋತಾಗ ಹೋರಾಡದೆ, ಮಾನಸಾಂತರ ಪಟ್ಟೆ, ಅರಿಕೆ ಮಾಡಿದೆ. ಈ ರೀತಿಯಾಗಿ ನಾನು ಅದರ ಮೇಲೆ ಜಯ ಸಾಧಿಸಿದೆ. I believe we must get victory. ನಾನು ನಂಬ್ತೇನೆ ನಾವೆಲ್ಲರೂ ಜಯ ಸಾಧಿಸಬೇಕು ಅಂತ. Filter out the anger. ಆ ಕೋಪವನ್ನ ಶುಚೀಕರಣಗೊಳಿಸಿರಿ and speak gentle words. ಮತ್ತು ಮೃದುವಾದ ಮಾತುಗಳನ್ನ ಯಾವಾಗಲೂ ಆಡ್ರಿ. Further, chapter 29. ಮುಂದಾಗಿ 29ನೇ ಅಧ್ಯಾಯ ಜ್ಞಾನೋಕ್ತಿಗಳು. Proverbs 29. ಜ್ಞಾನೋಕ್ತಿಗಳು 29 verse 20. 20ನೇ ವಚನ. You know, chapter 29, by the way, is the last chapter of Proverbs written by Solomon. Chapter 30 and 31 were written by somebody else. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ ಸೊಲೊಮೋನನು ಬರೆದಂತ ಕಡೆಯ ಅಧ್ಯಾಯ. 30 ಮತ್ತು 31ನೇ ಅಧ್ಯಾಯಗಳು ಬೇರೆಯವರಿಂದ ಬರೆಯಲ್ಪಟ್ಟಿವೆ. And in chapter 29, this is almost the last verse. Verse 20. 29ನೇ ಅಧ್ಯಾಯದಲ್ಲಿನ ಕಡೆಯ ವಚನ ಬಹುತೇಕ 20ನೇ ವಚನವಾಗಿದೆ. Do you see a man who is hasty with his words? There's more hope for a fool than for him. ತನ್ನ ಮಾತುಗಳಲ್ಲಿ ದುಡುಕುವವನನ್ನು ನೀನು ನೋಡಿದ್ದೀಯಾ? ಅವನಿಗಿಂತಲೂ ಬುದ್ಧಿಹೀನನ ವಿಷಯದಲ್ಲಿ ಹೆಚ್ಚು ನಿರೀಕ್ಷೆ ಇದೆ ಅಂತ ಹೇಳಿದೆ. What Solomon is saying is, in 29 chapters, ಸೊಲೊಮೋನನು 29ನೇ ಅಧ್ಯಾಯದಲ್ಲಿ ಏನಂತ ಹೇಳ್ತಾ ಇದ್ದಾನಪ್ಪ ಅಂದ್ರೆ, I have written about various types of fools. ನಾನು ನಾನಾ ವಿಧವಾದ ಮೂಢತನದ ಕುರಿತಾಗಿ ನಾನು ಬರೆದಿದ್ದೇನೆ. This fellow is a fool, that fellow is a fool, this person who does this is a fool, person who does that is a fool. ಇದನ್ನ ಮಾಡಿದ್ರೆ ಮೂಢ, ಅದನ್ನ ಮಾಡಿದ್ರೆ ಮೂಢ, ಈ ರೀತಿಯಾಗೆಲ್ಲ ನಾನು ಬರೆದಿದ್ದೇನೆ. But he says, now I will tell you the biggest fool of the lot, the fellow who gets first prize. ಎಲ್ಲಕ್ಕಿಂತ ಮೊದಲ ಬಹುಮಾನ ತೆಗೆದುಕೊಳ್ಳುವಂತ ಮೂಢ ಅಂದ್ರೆ ಮೊದಲ ಮೂಢ ಯಾರಪ್ಪ ಅಂದ್ರೆ, the man or the woman who is hasty in speaking. ಪುರುಷ ಮತ್ತು ಸ್ತ್ರೀಯು ತಾವು ಆಡುವಂತ ಮಾತುಗಳಲ್ಲಿ ದುಡುಕುವವರು. Doesn't think before he speaks. ಅವರು ಮಾತನಾಡುವ ಮೊದಲು ಅದು ಏನು ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡಲ್ಲ ಅದ್ರ ಬಗ್ಗೆ ಅವರು. There are verses in Proverbs like that. I don't have time to show it to you. ಜ್ಞಾನೋಕ್ತಿಗಳಲ್ಲಿ ಅನೇಕ ವಚನಗಳು ಈ ರೀತಿಯಾಗಿದೆ, ನನಗೆ ಸಮಯವಿಲ್ಲ ಅಷ್ಟೊಂದು ತೋರಿಸಲಿಕ್ಕೆ. Where it says, a wise man thinks before he speaks. ಜ್ಞಾನವಂತನು ತಾನು ಮಾತನಾಡುವ ಮೊದಲು ಏನಂತ ಮಾತನಾಡಬೇಕು ಅಂತ ಯೋಚಿಸುತ್ತಾನೆ. A fool just utters whatever comes to his mind. ಮೂಢನಿಗೆ ತನ್ನ ಮನಸ್ಸಿಗೆ ಬಂದಿದ್ದೆಲ್ಲ ಮಾತಾಡ್ಬಿಡ್ತಾನೆ. Are you a fool or a wise person? ನೀವು ಮೂಢರ ಅಥವಾ ಜ್ಞಾನವಂತರ? The biggest fool of the lot is the one who speaks without thinking. ಎಲ್ಲಕ್ಕಿಂತ ದೊಡ್ಡ ಮೂಢ ಯಾರಪ್ಪ ಅಂದ್ರೆ, ಮಾತನಾಡುವ ಮೊದಲು ಏನ್ ಮಾತನಾಡ್ತಿದ್ದೀನಿ ಅಂತ ಯೋಚಿಸದೇ ಇರುವಂತವನು. So how shall we control the tongue? ನಾನು ನನ್ನ ನಾಲಿಗೆಯನ್ನ ಹೇಗೆ ಹತೋಟಿಯಲ್ಲಿ ಅಥವಾ ನಿಯಂತ್ರಣದಲ್ಲಿಡೋದು? Jesus said in Matthew chapter 12, that's a very useful passage to study. Verse 34 to 38. ಯೇಸು ಸ್ವಾಮಿ ಮತ್ತಾಯ 12ರಲ್ಲಿ ಹೇಳಿರುವಂತ ವಾಕ್ಯಗಳು ಬಹಳ ಉಪಯುಕ್ತವಾಗಿದೆ, ಓದುವಂತ ಒಳ್ಳೆ ಭಾಗ ಅದು. 34ರಿಂದ 38ನೇ ವಚನ. Out of the fullness of the heart the mouth overflows. ಯಾಕಂದರೆ ಹೃದಯದಲ್ಲಿ ಸಮೃದ್ಧಿಯಾಗಿರುವುದನ್ನೇ ಬಾಯಿ ಮಾತನಾಡುತ್ತದೆ. When angry words come out of your mouth, it's because there were always angry words in your heart. ನಿಮ್ಮ ಬಾಯಿಂದ ಕೋಪವುಳ್ಳಂತ ಮಾತುಗಳು ಬಂದಾಗ ನಿಮ್ಮ ಹೃದಯದಲ್ಲಿ ಕೋಪದ ಮಾತುಗಳೇ ತುಂಬಿವೆ ಅಂತ ಅರ್ಥ. When bitter words come out of your mouth, it's all because there were bitter words always in your heart. I think it is Amy Carmichael who said, ನಿಮ್ಮ ಹೃದಯದಲ್ಲಿ ಕಹಿ ಭಾವನೆಯ ಮಾತುಗಳು ಇದ್ದಾಗ ಮಾತ್ರ ನಿಮ್ಮ ಬಾಯಲ್ಲಿ ಕಹಿ ಭಾವನೆಯ ಮಾತುಗಳು ಬರ್ಲಿಕ್ಕೆ ಸಾಧ್ಯ. ಏಮಿ ಕಾರ್ಮೈಕಲ್ ಅನ್ನುವಂಥವರು ಒಬ್ರು ಹೇಳಿದ್ದಾರೆ, a cup of sweet water can never spill bitter water, no matter how heavily it is shaken. ಒಂದು ಸಿಹಿಯುಳ್ಳಂತ ನೀರಿನ ಪಾತ್ರೆಯನ್ನ ಯಾರು ಎಷ್ಟೇ ಅಲುಗಾಡಿಸಿದರೂ ಅದರಿಂದ ಕಹಿ ನೀರು ಬರುವುದಿಲ್ಲ ಅಂತ. If you don't believe it, try it. ನೀವು ಇದನ್ನ ನಂಬಲಿಲ್ಲ ಅಂದ್ರೆ ಅದನ್ನ ಪ್ರಯತ್ನ ಮಾಡಿ ನೋಡ್ರಿ. Go home and fill a
glass with orange juice and shake it hard and see if bitter water comes out. Never. ನೀವು ಮನೆಗೆ ಹೋಗಿ ಮೋಸಂಬಿ ಆ ಒಂದು ಜ್ಯೂಸನ್ನು ಲೋಟದಲ್ಲಿ ಹಾಕಿ ಅದನ್ನು ಅಳಗಾಡಿಸಿ ನೋಡ್ರಿ, ಅದರಿಂದ ಕಹಿ ನೀರು ಅಥವಾ ಕಹಿ ಜ್ಯೂಸ್ ಬರೋದಿಲ್ಲ. So when bitter things come out of your mouth, what does it prove? What was in your heart? ನಿಮ್ಮ ಬಾಯಿಂದ ಕಹಿ ಭಾವನೆಯ ಮಾತುಗಳು ಬಂದಾಗ ಅದು ಏನು ರುಜುವಾತು? Bitterness. But nobody shook it hard enough, so you never knew it. ನಿಮ್ಮ ಹೃದಯದಲ್ಲಿ ಕಹಿ ಭಾವನೆ ಇದೆ ಅಂತ ಅರ್ಥ. ಯಾರೂ ಕೂಡ ಆ ಒಂದು ನಿಮ್ಮ ಹೃದಯದ ಪಾತ್ರೆಯನ್ನ ಜೋರಾಗಿ ಅಲುಗಾಡಿಸಿಲ್ಲ, ಅದಕ್ಕೆ ನಿಮಗೆ ಅದರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. Thank God this rough fellow came and shook you all up so that you discovered what was in your heart. You got to thank him. ನೀವು ದೇವರಿಗೆ ಮತ್ತು ಆತನಿಗೆ ಕೃತಜ್ಞತೆ ಹೇಳುವವರಾಗಿರಬೇಕು, ಯಾಕೆಂದ್ರೆ ಆತ ಬಂದು ನಿಮ್ಮ ಹೃದಯವನ್ನ ಕದಲಿದ್ದಾನೆ, ಅದರಿಂದ ನಿಮ್ಮ ಹೃದಯದಲ್ಲಿ ಏನಿದೆ ಅಂತ ಗೊತ್ತಾಗಿದೆ. Oh, I thought I was a sweet saint till this fellow came and roughed me up and I discovered that what I had all along was bitterness. ನಾನು ಅಂದುಕೊಂಡಿದ್ದೆ ಬಹಳ ಸಿಹಿಯಾದ ಭಕ್ತ ನಾನು ಅಂತ, ಆದರೆ ಈ ಕಠಿಣ ಮನುಷ್ಯನು ಬಂದು ನನ್ನ ಹೃದಯವನ್ನು ಕದಲಿದಾಗ ನನಗೆ ತಿಳಿದು ಬಂತು ನನ್ನ ಹೃದಯದಲ್ಲಿ ಕಹಿ ಭಾವನೆ ತುಂಬಿದೆ ಅಂತ. Thank you brother for showing that to me. ಧನ್ಯವಾದ ಸಹೋದರ, ಅದನ್ನು ನನಗೆ ತೋರಿಸ್ಕೊಟ್ಟಿದ್ದಕ್ಕಾಗಿ ಅಂತ ಹೇಳಬೇಕು ನೀವು. I'm going to change. ನಾನು ಬದಲಾಗುತ್ತೇನೆ. The Holy Spirit can change you. ಪವಿತ್ರಾತ್ಮನು ನಿಮ್ಮನ್ನು ಬದಲಾಯಿಸಲು ಶಕ್ತನಾಗಿದ್ದಾನೆ. Get rid of your gossiping, get rid of your curiosity. Get rid of your anger. ನಿಮ್ಮ ಕೋಪದಿಂದ, ಕಿವಿ ಊದೋದ್ರಿಂದ, ಕುತೂಹಲದ ವಿಷಯಗಳಿಂದ ಹೊರಗೆ ಬನ್ರಿ ಮೊದಲು. Get rid of your uncontrolled speech and your multitudes of words. ನಿಯಂತ್ರಣಕ್ಕೆ ಬರದೇ ಇರುವಂತ ಬಹು ಮಾತುಗಳಿಂದ ಮೊದಲು ಹೊರಗೆ ಬನ್ರಿ ನೀವು. And make you a really sweet saint of God who can prophesy and bless people. ಆತನು ನಿಮ್ಮನ್ನು ಸಿಹಿ ಭಕ್ತನನ್ನಾಗಿ ಮಾಡಿ ಪ್ರವಾದಿಸುವಂತೆ, ಇತರರನ್ನು ಆಶೀರ್ವದಿಸುವಂತೆ ಮಾಡುತ್ತಾನೆ. Let's pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯೇ, help us ನಮಗೆ ಸಹಾಯ ಮಾಡ್ರಿ. in this vital area ಈ ಒಂದು ದೊಡ್ಡ ವಿಶಾಲವಾದ ಒಂದು ಕ್ಷೇತ್ರದಲ್ಲಿ where we all fail so much. ನಾವೆಲ್ಲರೂ ಅನೇಕ ಬಾರಿ ಸೋತಿದ್ದೇವೆ. Help us, Lord, ಕರ್ತರೆ ಸಹಾಯ ಮಾಡ್ರಿ. to be overcomers, ನಾವು ಜಯಗಳಿಸುವಂತೆ ನಮಗೆ ಸಹಾಯ ಮಾಡ್ರಿ ಅಪ್ಪ. so that your name will be glorified through us. ನಮ್ಮ ಮೂಲಕ ನಿನ್ನ ನಾಮವು ಮಹಿಮೆ ಹೊಂದಬೇಕು ಸ್ವಾಮಿ. Pray in Jesus' name. Amen. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್.